ವ್ಲಾಗ್. ಸೊ ಇವತ್ತೊಂದು ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ನಾನು ರೆಡಿ ಹೀಗೆ ಗ್ರೀನ್ ಸೀರೆ ಉಟ್ಟಿದ್ದೀನಿ. ಸಣ್ಣತ್ತ ಇದ್ದಾರೆ, ಹಾಯ್. ನಾನು ಅಲ್ಲೆಲ್ಲೋ ಇದ್ದಾರೆ ಯಾರೋ ಒಬ್ರು ಸುಭದ್ರತಾ ಇದ್ದಾರೆ, ಹಾಯ್. ಇಲ್ಲಿ ಆ್ಯಂಡ್ ನಮ್ಮ ಹಸ್ಬೆಂಡು ಬೈಕ್ ಗಾಡಿ ಓಡಿಸ್ತಾರೆ. ನನ್ನ ಮಗ ಮತ್ತೆ ಸಣ್ಣತ್ತೆ ಮಗ ಬೈಕಲ್ಲಿ ಹೋಗ್ಬಿಟ್ರು. ಸೊ ಅವರು ಅಲ್ಲಿ ಸಿಗ್ತಾರೆ, ಸಾಗರದಲ್ಲೇ ಮದುವೆ. ಸೊ ನೋಡಿ ಹೀಗಿದೆ ನನ್ನ ಔಟ್ಫಿಟ್. ಆಮೇಲೆ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ಸೊ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಬಾಯ್, ಮದುವೆ ಮೇಲೆ ಸಿಗೋಣ. ಸೊ ಇವತ್ತಿನ ವೆದರ್ ನೋಡಿ ಹೀಗಿದೆ, ಫುಲ್ಲು ಬಿಸಿಲಿದೆ. ಸೊ ನಮ್ಮ ಊರಂದ್ರೆ ಏನು ಕೇಳ್ತೀರ ನೋಡಿ, ಎಲ್ಲ ಕಡೆ ಡಬಲ್ ರೋಡು, ಆದರೆ ಮರಗಳ ಮಾರಣ ಹೋಮ ಆಗಿಬಿಟ್ಟಿದೆ. ಒಂಥರ ಖುಷಿ, ರೋಡ್ ಚೆನ್ನಾಗಾಗಿದೆ, ಟ್ರಾಫಿಕ್ ಸಿಗ ಇರಲ್ಲ ಅಂತ. ಬಟ್ ಮರ ಕಡ್ದಿದ್ದು ಸ್ವಲ್ಪ ಬೇಸರ. ಸೊ ನೋಡಿ ಹೀಗಿದೆ ನಮ್ಮ ಊರು, ಬಿಸಿಲು. ಇವತ್ತು ಸ್ವಲ್ಪ ಚಳಿ ಕೂಡ ಇತ್ತು. ಸೊ ನಾವೀಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಮದುವೆ ಮನೆ ನಮ್ಮೂರಲ್ಲೇ, ಊರಲ್ಲೇ ಹುಡುಗನ ಮನೆಯಲ್ಲೇ ಮದುವೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ದೇವ್ರ ಕಾರ್ಯ ಇತ್ತು, ನಾನು ನಿನ್ನೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ಜೊತೆಗೆ KSRTC ಬಸ್ ಬಂದುಬಿಡ್ತು ನೋಡಿ, ಅಲ್ಲಿ 2 ಬಸ್ ಬಂತು KSRTC. ಸೊ ಹೋಗೋಣ ಮದುವೆ ಮನೆ ಕಡೆಗೆ, ನಮ್ಮ ಪಯಣ. ಸಿಗ್ತೀನಿ ಮದುವೆ ಮನೆ. ಇದು ಯಾವ ರೋಡಪ್ಪ ಅಂತ ಅಂದರೆ ಸಾಗರ್ ಟು ಜೋಗ ಹೋಗೋ ರೋಡು, ಹೊನ್ನಾವರ ಜೋಗ ಹೋಗೋ ರೋಡು. ಸೊ ನಾವೀಗ ಇಲ್ಲೇ ಟರ್ನ್ ಆಗ್ತೀವಿ, ವರದಳ್ಳಿ ರೋಡ್ ಹತ್ರ ಟರ್ನ್ ಆಗ್ತೀವಿ. ಸೊ ಇದು ನಮ್ಮ ಮಲೆನಾಡು ಸಾಗರ ಊರಲ್ಲಿದ್ದೀವಿ ನಾವೀಗ. ಸೊ ನೋಡಿ ವರದಳ್ಳಿ ರೋಡ್ ಟರ್ನ್ ಆದ್ವಿ ಈಗ. ಇದು ವರದಳ್ಳಿ ಶ್ರೀಧರಾಶ್ರಮಕ್ಕೆ ಹೋಗೋ ರೋಡು. ನಾವು ಅಷ್ಟು ಮುಂದೆಲ್ಲ ಹೋಗಲ್ಲ, ಇಲ್ಲೇ ಬರುತ್ತೆ ಹುಡುಗನ ಮನೆ. ಸೊ ಇಲ್ಲೇ ವನಶ್ರೀ ಸ್ಕೂಲ್ ಹಿಂಭಾಗ ಮನೆ ಅಂತ ಹೇಳಿದ್ದಾರೆ. ಸೊ ನೋಡಿ ಗ್ಯಾಸ್ ಇದು ಸೌಪರ್ಣಿಕಾ ಹೋಟೆಲು, ನೋಡಿ ಹೇಗಿದೆ ಸೌಪರ್ಣಿಕಾ ಹೋಟೆಲು. ಸೊ ನೋಡಿ. ಸೊ ನೋಡಿ ಸೂರ್ಯ ಕೂಡ ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಇನ್ನು ತಿಂಡಿ ತಿಂದಿಲ್ಲ ಗಾಯ್ಸ್, ಈಗ ಅಲ್ಲೋಗಿ ತಿಂಡಿ ತಿನ್ನಬೇಕು, ಖುಷಿ ಆಗ್ತಾ ಇದೆ. ಸೊ ಏನು ತಿಂಡಿ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಬೇಕು ಏನು ತಿಂಡಿ ಅಂತ. ಸೊ ಈಗೊಂದು 10 ವರ್ಷದ ಹಿಂದೆ ಇಲ್ಲೆಲ್ಲ ಕಟ್ಟಕಾನು ಒಂದು ಮನೆ ಇರಲಿಲ್ಲ. ಈಗಂತೂ ಫುಲ್ ಸಿಟಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ತೋರಿಸ್ತೀನಿ ಸಿಟಿ ಹೆಂಗಾಗಿದೆ ನೋಡಿದಲ್ಲ. ಫುಲ್ಲು ಮನೆ ಆಗಿಬಿಟ್ಟಿದೆ, ಫುಲ್ ಆ ಕಡೆ ಈ ಕಡೆ ಮನೆ ಆಗಿ ಫುಲ್ಲು ಕಾಡೆ ಹೋಗ್ಬಿಟ್ಟಿದೆ. ಫುಲ್ಲು ಮನೆ ಆಗಿ ಒಂಥರ ಲೇಔಟ್ ಎಲ್ಲ ಆಗಿಬಿಟ್ಟಿದೆ. ಒಂಥರ ಚೆನ್ನಾಗಿದೆ, ಯಾಕೆ ಅಂತಂದರೆ ನಮ್ಮ ಸಾಗರ ಬೆಳೀತಾ ಇದೆ, ಹಾಗಾಗಿ ಇಷ್ಟು ಮನೆ ಆಗಿದೆ ಅಂತಂದರೆ. ಇಲ್ಲೆಲ್ಲ ಫುಲ್ ಕಾಡಿತ್ತು ಅವಾಗ, ತೋಟ ಕಾಡು ಅಷ್ಟೇ ಇತ್ತು. ಸೊ ಈಗ ನೋಡಿ ಫುಲ್ಲು ಮನೆ ಆಗಿದೆ. ಫುಲ್ಲು ಆ ಕಡೆ ಮನೆ ಈ ಕಡೆ ಮನೆ ಎಲ್ಲ ಮನೆ ಆಗಿಬಿಟ್ಟಿದೆ ಫುಲ್. ಈಗ ಇಲ್ಲಿ ಇದು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್, ಹೌದಾ? ಅಲ್ಲ ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಅಲ್ಲ, ಇದೊಂದು ಅಪಾರ್ಟ್ಮೆಂಟು. ಶೃಂಗೇರಿ ಮಾವ ಹಾಯ್ ಮಾಡಿ, ಹಾಯ್. ಆಲ್ಸೋ ಅನ್ಪೂರ್ಣತೆ ಈಸ್ ಹಿಯರ್, ದ ನಾಗರನತೆ, ಮೈ ಹಸ್ಬೆಂಡ್, ದೆನ್ ವಂದನಾ, ಶ್ರೀಲಕ್ಷ್ಮಿ ಅತ್ತೆ, ಬಾಲಕೃಷ್ಣ ಮಾವ, ಕಾಫಿ ಚಿಕ್ಕಮಂಗ್ಳೂರಲ್ಲೂ, ಸಾರಿ ತೀರ್ಥಹಳ್ಳಿ ಟೀನಾ? ಓಕೆ. ದೆನ್ ಇಲ್ಲಿ ಇವ್ರು ನಮ್ಮ ಜೊತೆಗೆ ಬಂದರು. ಶ್ವೇತಾ, ಧಾರಿಣಿ, ಹಾಯ್ ಮೇಡಮ್, ಹಾಯ್ ಧಾರಿಣಿ, ಹಾಯ್ ಮೇಡಮ್. ಅಯ್ಯೋ ನಮಗೆಲ್ಲ ಕಾಫಿ ಟೀ ಮಾಡಿ ಇದು ಮಾಡಿದ್ರೆ ಇಲ್ಲಿ ಸರೋಜಕ್ಕ ಇದ್ದಾರೆ. ಸರೋಜಕ್ಕ ಹಾಯ್ ಮಾಡು, ಹಾಯ್. ಎಲ್ಲ ಯೂಟ್ಯೂಬಲ್ಲಿ ಬರ್ತಾರೆ, ಎಲ್ಲ ಬೇಕು ನೋಡು, ನೀ ಫೇಮಸ್ ಆಗ್ತಾ. ಸರೋಜಕ್ಕ ಲೆಸ್ ಕಾಫಿ ಮಾಡ್ತಾ ಇದ್ದ. ಕೃಷ್ಣ ಮಾವ ಬಿಸಿ ಟೀ ಸವಿತಾ ಇದ್ದ. ಶೃಂಗೇರಿ ಮಾವ ಇದ್ದ ಇಲ್ಲಿ. ಸೊ ಇಲ್ಲಿ ನಮ್ಮ ಗ್ಯಾಂಗ್ ಮತ್ತೆ ಒಂದೇ ಕಡೆ ಸೇರಿದೆ. ನಂದನ ನಿದ್ದೆ ಬರ್ತಾ ಇದೀಯಾ? ಧ್ರುವ ಆಡ್ಕೊತಾ ಇದ್ದಾನೆ ಅಲ್ಲಿ. ಸೊ ನಮ್ಮ ಧಾರಿಣಿ ಏನ್ ಕುಡಿತಾ ಇದೀಯ ನೀನು? ಕಾಫಿ ಆರ್ ಟೀ ಏನ್ ಬೇಕು ನಿಂಗೆ? ಸೊ ನನ್ನ ಔಟ್ಫಿಟ್ ಹೀಗಿದೆ, ಹೇಗೆ ಕಾಣ್ತಾ ಇದೀನಿ? ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಿಲ್ಲ ಅಂತ ಹೇಳಿ, ಚೆನ್ನಾಗಿ ಕಾಣಿಸಿದ್ರೆ ಅನ್ಪೂರ್ಣತೆ ಬನ್ನಿ. ಅನ್ಪೂರ್ಣತೆ ಈಸ್ ಹಿಯರ್ ಆಲ್ಸೋ. ಅನ್ಪೂರ್ಣತೆ. ಸೊ ಶ್ರೀಲಕ್ಷ್ಮಿ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ನನ್ನ ಔಟ್ಫಿಟ್ ಹೀಗಿದೆ, ಆಪೋಸಿಟ್ ಸ್ಯಾರಿ ಕಲರು ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಬಂದಿದ್ದಾರೆ ಮೇಘ, ಹಾಯ್. ಮೈತ್ರಿ ಆಡ್ಕೊಂಬಿಟ್ಲು, ಅವಳಿಗೆ ಫೋಟೋ ಸ್ವಲ್ಪ ವಿಡಿಯೋ ಸ್ವಲ್ಪ ನಾಚಿಕೆ. ಸೊ ಎಲ್ಲಿದ್ದಾಳೆ ಗೊತ್ತಾ? ಅಲ್ಲಿದ್ದಾಳೆ. ಎಲ್ಲಿದ್ದಾರೆ ಅರುಣತ್ತೆ? ಇಲ್ಲಿ ಬನ್ನಿ, ಹಾಯ್. ಸೊ ನೋಡಿ ಇವರು ಅಮ್ಮ ಮಗಳು ಅನ್ಸುತ್ತಾ, ಅಕ್ಕ ತಂಗಿ ಅನ್ಸುತ್ತಲ್ವಾ? ಲೇಡೀಸ್ ಗ್ಯಾಂಗ್ ನೋಡಿ ಹೇಗಿದ್ದಾರೆ. ಮೈತ್ರಿ, ಅರುಣತ್ತೆ, ಮೇಘ, ನಾನು, ನಾಗರತೆ ಓಡೋಗ್ಬಿಟ್ರೆ. ಎಸ್, ನಮ್ಮ ಲೇಡೀಸ್ ಗ್ಯಾಂಗ್. ಸೊ ನನ್ನ ಫ್ರೆಂಡು ಹೈಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದಾಳೆ ಚೈತ್ರ, ಅವ್ಳು ಟೀ ಕುಡಿತಾಳೆ ಬಿಸಿ. ಹಾಯ್. ಎಸ್, ಇವಳು ಚೈತ್ರ ತಂಗಿ ಪವಿತ್ರ ಎಲ್ಲ ಹೋಗ್ಬಿಟ್ಲು, ವಿಡಿಯೋ ಮಾಡ್ಬಿಡ್ತೀನಿ. ಒಬ್ರು ಮದುಮಗಳು ಅತ್ತೆ, ಹಾಯ್ ಮಾಡಿ, ಹಾಯ್. ಇವರು ಭಾರಿ ಆಕ್ಟಿವ್ ಇದ್ದಾರೆ ಹಾಡು ಹೇಳೋದ್ರಲ್ಲೆಲ್ಲ. ಹಾಡು ಹೇಳೋದ್ ಕೊನೆ, ಹಾಡು ಹೇಳುವಾಗ ವಿಡಿಯೋ ಮಾಡ್ತೀನಿ. ಪವಿತ್ರ ಬಂದು, ಪವಿತ್ರ. ಸೊ ಹೀಗಿದೆ ಮದುವೆ ಮನೆ. ಚೈತ್ರನ್ ಫ್ರೆಂಡ್, ಚೈತ್ರನ್ ತಂಗಿ ಪವಿತ್ರ ಅಂತ.
ಮದ್ಮಗಳು ಅಕ್ಕ, ಅವಳು ಮದ್ಮಗಳ ಅಕ್ಕನೇ. ಅಲ್ಲ, ರವೀಂದ್ರ ಮಾವ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ರವೀಂದ್ರ ಮಾವ ಎಲ್ಲೋ ಮೂಲೆ ಹೋಗಿದ್ದಾರೆ. ರವೀಂದ್ರ ಮಾವ ಕಾಫಿ ಕಪ್ ಇರ್ಬೇಕಿತ್ತು ಕೈಯಲ್ಲಿ. ಎಲ್ಲಿ ಕಾಫಿ ಕಪ್ಪು? ಒಳಗೆ ಅಲ್ವಾ? ನೋಡಿ ಒಂದು ಹಾಯ್ ಮಾಡಿ ರವೀಂದ್ರ ಮಾವ. ಹಾಯ್ ಪದ್ಮಾವತೆ ಇಲ್ಲಿ ನೋಡಿ, ಹಾಯ್ ಮಾಡಿ. ಶ್ರುತಿ ಅವಳ ಮಗಳು ಬಂದಿಲ್ಲ, ಅರವಿಂದ ಬಂದಿಲ್ಲ. ನೋಡಿ ಇಲ್ಲಿ ಸೀಮಾ ಇಲ್ಲಿದ್ದಾಳೆ, ಮದುವೆ ಎಲ್ಲ ಮುಗಿಸಿ ನೆಂಟ್ಲಿ ಇವಳು ಸೀಮಾ. ಸೊ ಸೀಮಾ ಇಲ್ಲಿದ್ದಾಳೆ, ಫುಲ್ಲು ಸುಸ್ತಾಗ್ಬಿಡಾಳೆ ಸೀಮಾ. ಅಲ್ಲ ಸೀಮಾ ಭಾಳ ಬೆವರು ಬಿಟ್ಟಿದೆ ಫುಲ್ಲು. ಹಾಯ್ ಮೇಡಮ್ ಸೀಮಾ. ಸೊ ಸ್ಟೇಜ್ ಹೀಗಿದೆ, ಮದುವೆ ಎಲ್ಲ ಮುಗೀತು, ಮಕ್ಕಳು ತಿಂಡಿಗೆ ಹೋಗಿದ್ದಾರೆ. ತಿಂಡಿ ಮುಗಿಸ್ಕೊಂಡು ರಾಜಹೋಮಕ್ಕೆ ಹೋಗ್ತಾರೆ ಕಳು. ಸೊ ನಮ್ಮ ಮದುಮಕ್ಕಳು ಸಿಂಧು ಮಗ ಹಾಯ್ ಮಾಡಿ ಇಬ್ರು. ಹಾಯ್ ನೋಡಿ, ಅವರು ಮದುವೆ ಮುಗಿದು ಬಾರಿ ಖುಷಿಲಿದ್ದಾರೆ. ಅವರಿಗೆ ಏನು ಬೇಡ ಈಗ, ಏನು ಬೇಡ. ಸೊ ನಾವು ಮನೆಯಿಂದ ರೆಡಿ ಆಗಿಬಿಟ್ಟು ಹೋಗೋ ತನಕ 9 ಗಂಟೆ ಆಗಿತ್ತು. ಮದುವೆ 8:30 9 ಗಂಟೆ ಇತ್ತು. ನಾವು ಹೋಗೋ ತನಕ ಮದುವೆನೂ ಆಗೋಗಿತ್ತು. ಸೊ ನಾವು 9 ಗಂಟೆ ತಿಂಡಿಗೆ ಹೋದ್ವಿ. ಸೊ ನೋಡಿ ನಮ್ಮ ಧಾರಣಿ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದರು. ಸೊ ನಮ್ಮ ಧಾರಣಿ ಸ್ಟೇಜ್ ಮೇಲೆ ಪುಟ್ಟ ಹೆಜ್ಜೆಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಮ್ಮ ಧಾರಣಿ. ಸೊ ಕ್ಯೂಟ್ ಅಲ್ವಾ ನಮ್ಮ ಧಾರಣಿ? ಶ್ಯಾಮಲತ್ತೆ ಮದುವೆಗಳ ಅಮ್ಮ. ಹಾಯ್ ಶ್ಯಾಮಲತ್ತೆ ಅವರು. ಸೊ ಅಲ್ಲಿಂದ ಊಟ ಮಾಡಿ ನಾವೀಗ ಹೊರಟ್ವಿ. ಸೊ ನಾನೇನು ಮುಂದೆ ಊಟದೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಜನ ಮತ್ತು ಕ್ರೌಡ್ ಇತ್ತು ಹಾಗಾಗಿ. ಸೊ ನೋಡಿ ಸಣ್ಣತ್ತೆ ಅಲ್ಲಿ ಕೂತಿದ್ದಾರೆ. ಅವರಿಗೆ ಕಣ್ಣಿಗೆ ನಿದ್ದೆ ಬಾ 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 ಅಂತ ಎಳಿತಾ ಇದೆ, ಸುಸ್ತಾಗ್ಬಿಟ್ಟಿದ್ದಾರೆ. ಮತ್ತೊಬ್ಬರ ಅಲ್ಲಿ ಕೂತಿದ್ದಾರೆ, ಅವರಿಗೂ ಅಷ್ಟು ನಿದ್ದೆ ಎಳಿತಾ ಇದೆ. ಸೊ ಈಗ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಫ್ರೆಶ್ ಅಪ್ ಆಗೋದು. ಸೊ ಗಾಯ್ಸ್ ಇದು ಐತಪ್ಪನ ಸರ್ಕಲ್ಲು. ಸೊ ನೋಡಿ ಇಲ್ಲಿ ಐತಪ್ಪ ಡಬ್ಬಲ್ ರೋಡ್ ಆಗಿದೆ. ಇಲ್ಲಿ ಐತಪ್ಪನ ಸರ್ಕಲ್, ಇದು ಸೊರಬ ರೋಡಿಗೆ ಹೋಗುತ್ತೆ ಸೀದಾ. ಇಲ್ಲಿ ಎಲ್ಲಮ್ಮನ ದೇವಸ್ಥಾನ ಇದೆ. ಇವತ್ತು ಎಲ್ಲಮ್ಮನ ದೇವಸ್ಥಾನದ್ದು ಕಾಣುತ್ತೆ, ದೇವಸ್ಥಾನ ಉದ್ಘಾಟನೆ ಇವತ್ತು. ಎಲ್ಲಮ್ಮನ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ಎಲ್ಲಮ್ಮನ ದೇವಸ್ಥಾನ ಕಾಣುತ್ತೆ ಇಲ್ಲೆಲ್ಲ. ಸೊರಬ ರೋಡು ಗೈಸ್ ಇದು ಸಾಗರ್. ಸೊ ಇದು ಎಲ್ಲಮ್ಮನ ದೇವಸ್ಥಾನ. ಇವತ್ತು ಇದು ಉದ್ಘಾಟನೆ ಕಾರ್ಯಕ್ರಮ. ಇವತ್ತು ನಾಳೆ ಗೊತ್ತಿಲ್ಲ, ಅಂತೂ ಕಾರ್ಯಕ್ರಮ ಇದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸೊರಬ ರೋಡ್ ಗೈಸ್ ಇದು. ಸೊ ನಾವೆಲ್ಲ ಈಗ ನಮ್ಮದು ಮೂಲ ಮನೆ ಇದೆ ಇಲ್ಲಿ, ನಮ್ಮದು ಹಳೆ ಮನೆ ಅಂತ ಹೇಳ್ತೀವಿ, ಆ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮಣ್ಣು ತುಂಬಿಸಿದ್ದು ಆ ಮನೆಗೆ. ಸೊ ಆ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.